IPL ಗೆಲ್ಲಲು ಆರೆಂಜ್ ಕ್ಯಾಪ್ ಅಲ್ಲ, ವಿರಾಟ್ ಕೊಹ್ಲಿ ವಿರುದ್ಧ ಮತ್ತೆ ಸಿಡಿದಿದ್ದ ಅಂಬಟಿ ರಾಯುಡು. ಕೊಹ್ಲಿ ಮೇಲೆ ಯಾಕೆಷ್ಟು ಕೋಪ? ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ಚೆನ್ನೈನ ಚಪಾಕ ಸ್ಟೇಡಿಯಂನಲ್ಲಿ 3ನೇ ಬಾರಿಗೆ IPL ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಅಂತರದಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ವಿಜಯದ ಪತಾಕೆ ಹಾರಿಸಿತು. ಇನ್ನು KKR ಸಂಭ್ರಮದ ಮಧ್ಯೆ ಇತರ ಕಮೆಂಟ್ಗಳೊಂದಿಗೆ ಸಂಭಾಷಣೆ ನಡೆಸಿದ ಮಾಜಿ ಕ್ರಿಕೆಟಿಗ ಅಂಬಟಿ ರಾಯುಡು ಇಲ್ಲಿಯೂ ಸಹ ವಿರಾಟ್ ಕೊಹ್ಲಿ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ನಾಕೌಟ್ ಪಂದ್ಯದಲ್ಲಿ CSK ತಂಡವನ್ನು ಹೀನಾಯವಾಗಿ ಸೋಲಿಸಿದ RCB ಅಂದು ತನ್ನ ಗೆಲುವನ್ನು ಸಂಭ್ರಮಿಸಿದ ರೀತಿ ಕಂಡು ಅಂಬಟಿ ರಾಯುಡು ತೀವ್ರ ಸಿಟ್ಟಾಗಿದ್ದರು. ಅದರಲ್ಲೂ RCB ಪರ ಸ್ಟಾರ್ ಬ್ಯಾಟ್ಸ್ಮನ್ ಆದ ವಿರಾಟ್ ಕೊಹ್ಲಿ ಪಂದ್ಯ ಗೆಲ್ಲುತ್ತಿದ್ದಂತೆ ಕಿರುಚಿ ಕುಣಿದು ಸಂಭ್ರಮಿಸಿದ್ದನ್ನು ಸಹ ವಿರೋಧಿಸಿ ಮಾತನಾಡಿದ್ದರು. CSK ವಿರುದ್ಧ ಗೆದ್ದು ಬೀಗಿದ RCB ಎಲಿಮಿನೇಟರ್ ಮ್ಯಾಚ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲನುಭವಿಸಿತು. ಇದೇ ವಿಷಯವನ್ನು ಮುಂದಿಟ್ಟು ವಿರಾಟ್ರನ್ನು ಟೀಕಿಸಿದ ರಾಯುಡು ಕಿರುಚಾಡಿ ಕೂಗಾಡಿದರೆ ಏನೂ ಫಲ ಎಂದು ಲೇವಡಿ ಮಾಡಿದ್ದರು. ಎಲಿಮಿನೇಟರ್ ಪಂದ್ಯ ಮುಗಿದ ಬಳಿಕವೂ ತಣ್ಣಗಾಗದ ಅಂಬಟಿ ರಾಯುಡು ವಿರಾಟ್ ಮೊದಲು ತನ್ನ ಸ್ಟ್ಯಾಂಡರ್ಡನ್ನು ಬಿಟ್ಟು ತಂಡದ ಸಹ ಆಟಗಾರರಿಗೂ ಪ್ರಾಮುಖ್ಯತೆ ನೀಡಬೇಕು, ಎಲ್ಲರೂ ವಿರಾಟ್ ಆಗಲು ಸಾಧ್ಯವಿಲ್ಲ ಎಂದಿದ್ದರು. ಇದಕ್ಕೆ RCB ಫ್ಯಾನ್ಸ್ ಅಂಬಟಿ ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ಹೊರಹಾಕಿದ್ದರು. ಇಂದು ನಿನ್ನೆಯ ಫೈನಲ್ ಪಂದ್ಯ ಮುಗಿದ ಬಳಿಕವೂ ಮತ್ತೆ ವಿರಾಟ್ ಕಾಲೆಳೆದ ರಾಯುಡು IPL ಗೆಲ್ಲಲು ಕೇವಲ ಆರೆಂಜ್ ಕ್ಯಾಪ್ ಸಾಲಲ್ಲ, ಒಬ್ಬೊಬ್ಬರಿಂದ ತಲಾ 300 ರನ್ನುಗಳ ಕೊಡುಗೆ ಬೇಕು ಎಂದು ವ್ಯಂಗ್ಯ ಮಾಡಿದ್ದಾರೆ. ವಿವಾದಾತ್ಮಕ ಹೇಳಿಕೆ ನೀಡಿದ ರಾಯುಡು ವಿರುದ್ಧ ಇದೀಗ RCB ಅಭಿಮಾನಿಗಳು ತೀವ್ರ ಕಿಡಿಕಾರಿದ್ದು, ನಿಮಗೇನಾಗಿದೆ? ವಿರಾಟ್ ಕೊಹ್ಲಿ ಸಾಧನೆ ಕಂಡರೆ ನಿಮಗೆ ಆಗುವುದಿಲ್ಲವೇ? ಅಥವಾ ನಿಮ್ಮ ನೆಚ್ಚಿನ CSK ತಂಡವನ್ನು RCB ಸೋಲಿಸಿದ್ದನ್ನು ನಿಮ್ಮಿಂದ ಸಹಿಸಲು ಆಗ್ತಿಲ್ಲವೇ? ಅಸಲಿಗೆ ನಿಮ್ಮ ಸಮಸ್ಯೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ, ಅದನ್ನು ಬಿಟ್ಟು ಈ ರೀತಿ ಮಾತನಾಡುವುದು ನಿಮಗೆ ಶೋಭೆ ತರಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.